ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಸರ್. ಖರ್ಚನ್ನೆಲ್ಲ ಕಮ್ಮಿ ಮಾಡಿಕೊಂಡು ರೂಪಾಯಿ ಉಳಿಸ್ಕೊಳ್ತೀವಿ ಸರ್. ಅವಶ್ಯಕತೆ ಬಿದ್ದರೆ ₹1 ಕೂಡ ಉಳಿಸ್ತಾನೆ ಖರ್ಚು ಮಾಡ್ತೀವಿ ಸರ್. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಡಲ್ ಕ್ಲಾಸ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋ ಹೊರಟಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಹೋಗ್ತಾ ಇದ್ದೀವಿ ಅಂತ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀವಿ. ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ನೋಡ್ಬೋದು ನನ್ನ ಮಕ್ಕಳು ಸಮೇತ ಫ್ರೆಶ್ ಅಪ್ ಆಗಿದ್ದಾರೆ, ಆಲ್ರೆಡಿ ರೆಡಿ ಆಗಿದ್ದಾರೆ. ಪೂಜೆ ಸಹ ಆಯಿತು. ಆಮೇಲೆ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ತೋರ್ಸೋಣ ಯಾರು ಅಂತ, ಬನ್ನಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ನಮ್ಮ ಸ್ಪೆಷಲ್ ಗೆಸ್ಟ್. ಹಾಯ್ ಚುಕ್ಕಿಮಾ. ಹಾಯ್. ಇದು ನಮ್ಮನೆ ಸ್ಪೆಷಲ್ ಗೆಸ್ಟ್. ಇವತ್ತು 1 year ಆಯ್ತು ಇವ್ರು ನಮ್ಮ ಮನೆಗೆ ಬಂದು. ಇವರು ನಮ್ಮ ಮನೆಯವ್ರ ಫ್ರೆಂಡು ಗಿರಿಯಣ್ಣ ಅಂತ, ಇವ್ರು ಅವ್ರ ವೈಫ್ ಶ್ವೇತಾ ಅಂತ, ಅವ್ರ ಮಗಳು ಪುಟಾಣಿ ಮಗಳು ಚುಕ್ಕಿ. ಚುಕ್ಕಿ ಇಲ್ಲಿ ನೋಡು, ಮಾಮಗ್ ನೋಡು. ಚುಕ್ಕಿ ಮಾಮಗ್ ನೋಡು, ಹಾಯ್ ಹೇಳು. ಹಾಯ್. ಇವಾಗ ನೆನ್ನೆನೆ ಬಂದ್ರು ಆಕ್ಚುಲಿ ಅವರು. ಇವತ್ತು ಹೊರಟಿದ್ದೀವಿ. ಯಾವ ಪ್ಲೇಸ್ ಏನು ಅಂತ ನಮ್ಮ ಮನೆಯವರು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಿಮಗೆ ಇದ್ರ ಬಗ್ಗೆ. ಬನ್ನಿ ನಮ್ಮ ಜೊತೆನೆ ಕಂಟಿನ್ಯೂ ಈ ವಿಡಿಯೋಸ್ನ ನೋಡಿ, ಎಂಡ್ ತನಕ ನೋಡಿ, ವಿಡಿಯೋಸ್ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ. ಎಲ್ಲ ರೆಡಿಯಾಗಿ ಹೊರಡಕ್ಕೆ ರೆಡಿ ಆಗ್ತಾ ಇದ್ವಿ. ನೋಡಿದ್ರೆ ನೈಟ್ ಇಂದ ಮಳೆ ಬಂದಿದ್ಯೋ ಅಥವಾ ಬೆಳಗಿನ ಜಾವಿಂದ ಮಳೆ ಬಂದಿದ್ಯೋ ದೇವ್ರಣೆ ಗೊತ್ತಿಲ್ಲ. ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ಮಳೆ ಬರಂದ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗಿದೆ. ವೆದರ್ ಅಂತೂ ತುಂಬಾ ಕೂಲ್ ಆಗಿದೆ, ಚಿಲ್ ಆಗಿದೆ. ನೀವು ನೋಡ್ಬೋದು ವೆದರ್ ಯಾವ ತರ ಇದೆ ಅಂತ. ಸಖತ್ತು ಚಿಲ್ ಆಗಿದೆ. ಏನೋ ಇದ್ದಕ್ಕಿದ್ದಂಗೆ ಇವತ್ತು ಮಳೆ ಬಂದ್ಬಿಟ್ಟಿದೆ. ನೋಡೋಣ ಅಲ್ಲಿ ನಾವು ಹೋಗೋ ಜಾಗದಲ್ಲೆಲ್ಲ ಮಳೆ ಇದೆಯೋ ಅಥವಾ ಬಿಸಿಲಿದೆಯಾ ನೋಡೋಣ. ಸೊ ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಎಲ್ಲ ಭಾನುವಾರ ಏನು ಮಾಡ್ತಿದ್ದೀರ? ಮಟನ್ನ, ಚಿಕನ್ನ, ಕೈಮನ. ನಾವಿವತ್ತು ಹೊರಟಿದ್ದೀವಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಪ್ಲಸ್ ಇನ್ನೊಂದು ಲೇಪಾಕ್ಷಿಗೆ ಹೋಗೋಣ ಅಂತ ನಾನು, ನನ್ನ ಕ್ಲೋಸ್ ಫ್ರೆಂಡ್ ಗಿರಿ ಅಂತ ಇದ್ದಾರೆ, ಯೋಚನೆ ಇದ್ದಾಳೆ. ಪಾರ್ಕಲ್ಲಿ ಗಿರಿ ಅವರ ಮನೆಯವರಿದ್ದಾರೆ, ಶ್ವೇತಾ ಅಂತ, ಅವ್ರ ಬಾಬು, ಚುಕ್ಕಿ, ಮತ್ತೆ ನಮ್ಮ ಮನೆಯವರು ಇದ್ದಾರೆ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಬನ್ನಿ ಘಾಟಿ ಸುಬ್ರಹ್ಮಣ್ಯ ಸಿಗೋಣ. ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದ ರೋಡ್ ಬಂದುಬಿಟ್ಟು ನೆಲಮಂಗಲದಿಂದ ದೊಡ್ಡಬಳ್ಳಾಪುರದಿಂದ ಗೌರಿಬಿದನೂರು ರೋಡ್ ಹೋಗಿ ಅಲ್ಲಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಟೈಮ್ 11 ಗಂಟೆ ಆಗಿಬಿಟ್ಟಿತ್ತು. ಹೋಟೆಲ್ ಯಾವುದು ಅಂತ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಾನೇ ಆ್ಯಸ್ ಯೂಶ್ವಲ್ ಪಲಾವ್ ತೊಗೊಂಡೆ, ಗಿರಿ ಇಡ್ಲಿ ಸಾಂಬಾರು ತೊಗೊಂಡ, ನಮ್ಮ ಮನೆಯವರು ಅದೇ ಇಡ್ಲಿ ವಡೆ. ಇನ್ನು ಪಾಪುಗೆ ರವೆ ಇಡ್ಲಿ ತಿನ್ನಿಸ್ತವ್ರೆ ನೋಡಿ. ಪಾಪುಗೆ ಒಂದು ರವೆ ಇಡ್ಲಿ ತಿನ್ನಿಸ್ಬಿಟ್ಟು ಶ್ವೇತಾ ಮೇಡಮ್ ದೋಸೆ ತಿಂತಾರೆ. ಹಾಗೆ ನಮ್ಮ ಮಕ್ಕಳು ಇಡ್ಲಿ ವಡೆನೋ ಏನೋ ತಿಂದರು, ಮತ್ತು ಪೂರಿ ಬೇಕು ಅಂದರು. ಪೂರಿ ಆರ್ಡ್ರ್ ಮಾಡಿದ್ವಿ. ಪೂರಿ ಎಲ್ಲ ಆರ್ಡ್ರ್ ಮಾಡಿ ಅವರು ಎಲ್ಲ ತಿಂದು ಮತ್ತು ಬಿಸಿ ಅಂತ ಹೇಳಿ ನೋಡಿ ಇಲ್ಲಿ ಚಲ್ಕೊಂಡು. ಸೊ ನಾನು ಕೂಡ ಒಂದು ಸ್ವಲ್ಪ ಪಲಾವ್ ಟೇಸ್ಟ್ ಮಾಡಿದೆ. ಪಲಾವ್ ಹೆಂಗಿದ್ರು ಪಲಾವೇ, ಯಾವತ್ತಿದ್ರು ಪಲಾವೇ, ಎವರ್ ಗ್ರೀನ್ ಪಲಾವ್ ನೋಡಿ. ನಮ್ಮ ಮನೆಯವರು ಇಡ್ಲಿ ವಡೆ ಎಲ್ಲ ತಿಂದು ಕೇಸರಿ ಬಾತ್ ತರಿಸಿದ್ವಿ, ಬೆಳ್ಳೊಳಗೆ ಸ್ವಲ್ಪ ಸ್ವೀಟ್ ಇರಲಿ ಅಂತ. ಘಾಟಿ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಬರ್ತಿದ್ದಂಗೆ ಮಾಮೂಲಿ ಟೋಲ್ ಕಲೆಕ್ಷನ್ನು, ಇದು ಹ್ಯಾಂಡ್ ಟೋಲ್, ಇದು ಮಾಮೂಲಿ ಕೈಯಲ್ಲೇ ಚೀಟಿ ಕೊಟ್ಬಿಟ್ಟು ಹೋದ್ವಿ. ಸೊ ಅಲ್ಲಿಂದ ಇಲ್ಲಿಂದ ಜಸ್ಟ್ 10 minutes ದೂರದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ. ರೋಡಂತೂ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ನಿಮಗೆ ಬೇಜಾರು ಅನಿಸಲ್ಲ ಗಾಡಿ ಓಡಿಸ್ಬೇಕಾದ್ರೆ. ತುಂಬ ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಆರ್ಚ್ ಬಂತು. ಸೊ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿನೇ ಐತಿ ಈ ಸಲ. ನಾನು ಕಾರ್ ಪಾರ್ಕಿಂಗ್ ಎಲ್ಲಪ್ಪ ಹುಡ್ಕೋದು ಅಂತ ನೋಡಿ ಆಮೇಲೆ ಇವ್ರಿಗೆಲ್ಲ ಇಳಿಸಿ ನಾನು ಒಂದು 1 ಕಿಲೋಮೀಟ್ರ್ ದೂರ ಗಾಡಿ ಹಾಕ್ಬಿಟ್ಟು ಮತ್ತೆ ಬಂದು ಇವ್ರಿಗೆಲ್ಲ ಜಾಯ್ನ್ ಆದೆ. ಸೊ ದೇವಸ್ಥಾನ ಭಾನುವಾರ ಆಗಿರೋದಕ್ಕೆ ತುಂಬಾ ರಶ್ ಇತ್ತು. ನಾರ್ಮಲ್ ಕ್ಯೂ ಆಲ್ಮೋಸ್ಟ್ 3 to 4 hour ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಅಷ್ಟು ಮಗು ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಬೇಡ ಅಂತ ₹100 ಕೊಟ್ಟು ಪರ್ ಹೆಡ್ ₹100 ಕ್ಯೂ ತೊಗೊಂಡ್ವಿ. ಆ ಕ್ಯೂನು ಕೂಡ ನಮಗೆ 1.25 ಗಂಟೆ ಆಯಿತು ದರ್ಶನ ಮಾಡೋದಕ್ಕೆ. ದರ್ಶನ ಅಂತೂ ತುಂಬಾ ಚೆನ್ನಾಗಿದೆ. ಘಾಟಿ ಸುಬ್ರಹ್ಮಣ್ಯ ವಿಶೇಷತೆ ಅಂದರೆ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರೂ ಕೂಡ ಒಂದೇ ಶಿಲೆಯಲ್ಲಿ ಕಾಣ್ತಾರೆ. ಸೊ ದರ್ಶನ ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ಮಾರ್ಕೆಟ್ಗಿರುತ್ತಲ್ಲ,
ಸೊ ಮಕ್ಕಳಿಗೆ ಆ್ಯಸ್ ಯೂಶ್ವಲ್ ನಾವೇನಾದರೂ ಕೊಡಿಸ್ಲೇಬೇಕು. ಅದರಂತರ ನಮ್ಮ ವೈಫು ಮಕ್ಳಿಗೆ ಕೊಡಿಸೋದ್ರಲ್ಲಿ ನಂಬರ್ ಒನ್ನು. ನಾನು ಅವಾಯ್ಡ್ ಮಾಡ್ತೀನಿ, ಬೇಡ ಬೇಡ ಅಂತ, ಆದರೂ ಕೇಳಲ್ಲ ನೋಡಿ. ಆದರೂ ಅವ್ರ ಹ್ಯಾಪಿನೆಸ್ಸೇ ನಮ್ಮ ಹ್ಯಾಪಿನೆಸ್ ನೋಡಿ. ಇಬ್ರಿಗೂ ಒಂದೇ ಥರ ತೊಗೊಂಡಿರ್ತೀವಿ, ಆದರೂ ಒಂದೇ ಥರದ ತೊಗೊಂಡಿದ್ರು ಅದರಲ್ಲೂ ಕಿತ್ತಾಡ್ತಾರೆ ನಂದು ನಂದು ಅಂತ. ಯೋಚನೆ ಪಾರ್ಥವಿ ಇಬ್ಬರು. ದರ್ಶನ ಆಯಿತು. ಸೊ ಈಗ ಟುವರ್ಡ್ಸ್ ಲೇಪಾಕ್ಷಿ, ಒಳ್ಳೆ ರೋಡು. ಸೊ ಬಾಯ್ ಬಾಯ್. ಬನ್ನಿ, ಇವ್ರು ನಮ್ಮ ಸಿಸ್ಟರ್ ಗಿರಿ ಅವ್ರ ವೈಫ್. ಹಾಯ್ ಮಾಡಿ. ತುಂಬ ದಿನ ಆದಮೇಲೆ ಫ್ಯಾಮಿಲಿ ಹೊರಗೆ ಬಂದಿರೋ ತುಂಬ ಖುಷಿ ಆಗ್ತಿದೆ. ಸಖತ್ತಾಗಿದೆ ವೆದರು ಮತ್ತು ಟ್ರಿಪ್ಪು. ವಾಪಸ್ ದಾರಿಲಿ ಲೇಪಾಕ್ಷಿಗೆ ಹೋಗಬೇಕಾದ್ರೆ ರೋಡಲ್ಲಿ ಆರ್ಗ್ಯಾನಿಕ್ ತರಕಾರಿ, ಅಂದರೆ ಔಷಧಿ ಇಲ್ದಿರೋ ತರಕಾರಿ, ಫ್ರೆಶ್ ತರಕಾರಿ ಅಂತ ಇದು ಮಾಡ್ತಾಯಿದ್ರು. ಹೋಗಿ ಕೇಳಿದ್ರೆ ಎಲ್ಲದಕ್ಕಿಂತ ರೇಟ್. ನಮ್ಮ ಮನೆಯವ್ರು ನೋಡಿ ಪರ್ಕೆ ಎತ್ಕೊಂಡವ್ರೆ. ಈ ಪರ್ಕೆ ಯೂಶ್ವಲಿ ಗುಡ್ಸೋಕ್ಕೆ ಯೂಸ್ ಮಾಡ್ತಾರೆ, ಆದರೆ ನಮ್ಮನೆ ನಾವು ದೃಷ್ಟಿ ತೆಗಿಯೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗಿ ನಾನು ಬೀಳೋದೊಂದು ಬಾಕಿ. ಬೆಂಗಳೂರಲ್ಲೇ ರೇಟ್ ಕಡಿಮೆ ಇದೆ. ಆಮೇಲೆ ಅಲ್ಲಿಂದ ಮುಂದೆ ಬಂದ್ವಿ. ಮನೆಗೆ ಏನೇನೋ ಸಾಮಾನು ಬೇಕು ಅಂತ ಹೇಳಿ ನಮ್ಮ ಮನೆಯವರು ಎಲ್ಲೇ ಹೋದ್ರೂ ಮನೆಗೇನು ಬೇಕಂತ ನೋಡಿ. ತುರೆಮಣೆ ಹೆಂಗಿದೆ, ವೆರೈಟಿ ತುರೆಮಣೆ. ಆ ತುರೆಮಣೆಗೆ ಒಂದು ಬಟ್ಲು ಬೇರೆ ಸಿಗಿಸ್ಬಿಟ್ರೆ, ಕೊಬ್ಬರಿ ಗಿಬ್ರಿ ಏನಾದ್ರು ತುರಿದ ಮೇಲೆ ಹಂಗೆ ಸವ್ರ್ಕೊಳ್ಳೋಕ್ಕೆ. ಹಂಗೆ ತುರೆಮಣೆ ಅಂತ ಒಂದಕ್ಕೆ ಹೋದರೆ ಇನ್ನೂ ಒಳಗಡೆ ಇದೆ, ಬನ್ನಿ ಅಂತ ಇಲ್ಲಿ ನೋಡಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಬುಟ್ಟಿಗೆಲ್ಲ ಹ್ಯಾಂಡ್ಮೇಡ್ ಬುಟ್ಟಿಗಳಿವೆಲ್ಲ ನೋಡಿ. ರುಬ್ಬೋ ಕಲ್ಗಳು, ಸಣ್ಣ ಪುಟ್ಟ ಸಾಮಾನುಗಳು ನೋಡಿ. ಸೌಟು, ದೋಸೆ ಮತ್ತು ಚಪಾತಿ ತಿರುವಾಗ ಮರದ ಕೈಗಳು, ಅಂದರೆ ಸೌಟು ಅನ್ನೋದಕ್ಕಿಂತ ಅದು ಕೈ, ಅದು ತಿರುವಾಕಕ್ಕೆ. ಸೊ ಅದನ್ನು ಎಲ್ಲ ಎತ್ಕೊಂಡ್ರು. ಹಾಂ ಅದೇ ಈ ಥರ ಸಿಕ್ತು ಅಂದ್ಬಿಟ್ಟು ನನ್ನ ಕೈಲಿ ಕೊಟ್ಬಿಟ್ಟು ನೋಡಿ. ಇನ್ನೂ ಬಂದು ಒಳಗಡೆ ಏನೇನಿದೆ ಅಂತ CBI, ED ಮತ್ತು ಈ ಪೊಲೀಸವ್ರು ರೇಡ್ ಮಾಡ್ತಾ ಇದ್ದಾರೆ. ಯಾವುದೂ ಸಣ್ಣ ತುರೆಮಣೆ ಎಲ್ಲ ಉಡ್ಸಲ್ಲ, ಬಟ್ ಅದು ದೊಡ್ಡದೇ ಚೆನ್ನಾಗಿತ್ತು ಅಂತ ಅದೇ ದೊಡ್ಡದೇ ತೊಗೊಂಬಂದ್ವಿ ಮನೆಗೆ ನೋಡಿ. ಅದರಲ್ಲೂ ಓಲ್ಡ್ ಫೀಲ್ಡ್ ಎಲ್ಲ ಮಾಡಿ ಚೆನ್ನಾಗಿದೆಯಾ. ತೊಗೊಳ್ಳೋದೇ ಒಂದ್ಸಲಿ, ಎಲ್ಲ ದಿನ ತೊಗೊಳಕ್ಕಾಗಲ್ಲ, ತಿಂಗಳಾನ್ಗಟ್ಲೆ ತೊಗೊಳಕ್ಕಾಗಲ್ಲ. ಯಾವಾಗಲೂ ಒಂದ್ಸಲಿ ತೊಗೊತೀವಿ, ಬಳಕೆ ಬರಲಿ ಅನ್ನೋದು ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಮನುಷ್ಯನೇ ಬಾಳಿಕೆ ಬರಲ್ಲ, ನೀವೆಲ್ಲ ಬಾಳಿಕೆ ಬರುತ್ತೆ ನೋಡಿ. ಚಾಕು, ಚೂರಿ, ಮಚ್ಚು, ಯಾವುದು ಯಾರನ್ನಾರು ಚುಚ್ಚಬೇಕು ಅಂದ್ರೆ ಇದನ್ನೇ ತಗೋಬೇಕು. ಹಂಗೆ ನೋಡ್ತಾ ಸಾಕಪ್ಪ ಇದು ಅಂತ ಹೇಳ್ಬಿಟ್ಟು. ಅದು ಲೈಟ್ ವೆಯ್ಟಾ? ಯಾವ್ದು ತೊಗೋಬೇಕು? ಎತ್ಕೋ. ಸದ್ಯ ಲೈಟ್ ವೆಯ್ಟ್ ಇರೋದೇ ತೊಗೊಂಡ್ರು. 350 ರೂಪಾಯಿ ಬಡ್ಜೆಟಲ್ಲಿ ಜೀವನ ಮಾಡೋದು ನಮ್ಮ ಮನೆಯವರು. ಆಹಾ. ಶಾಪಿಂಗ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಲೇಪಾಕ್ಷಿಗೆ. ರೋಡು ಅಷ್ಟೇನು ಚೆನ್ನಾಗಿಲ್ಲ, ಇಂಟೀರಿಯರ್ ರೋಡಲ್ಲಿ ಹೋಗ್ಬೇಕು. ಹೈವೇಲೇ ಹೋಗ್ಬೋದು, ಮತ್ತು ವಾಪಸ್ಸು ಗೌರಿಬಿದನೂರು ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿಂದ ಹೋಗಬೇಕಾಗತ್ತೆ. ಸೊ ಒಳಗಡೆಯಿಂದ ರೋಡು ಇದೆ ಅಂತ ಹೇಳಿದ್ರು. ಇವ್ರು ನೋಡಿ ಗಾಡಿ ರೋಡೇ ಅವ್ರದ್ದು ಅಂದ್ಕೊಂಡು ನಿಂತ್ಕೊಂಡು ಆಹಾ ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡೋಕ್ಕಲ್ಲ, ಆಂಧ್ರ ಪ್ರದೇಶ ಅಲ್ವಾ. ನಮಗೆ ಘಾಟಿಯಿಂದ ಲೇಪಾಕ್ಷಿ ರೀಚ್ ಆಗೋದು ಮಧ್ಯಾಹ್ನ ಒಂದು 3 ಗಂಟೆ 3:30 ಆಗಿತ್ತು. ಓಕೆ, ಸೊ ವೆಲ್ಕಮ್ ಟು ಲೇಪಾಕ್ಷಿ. ಬನ್ನಿ ಹೋಣ. ಬೇಗ ಬರಬೇಕು. ಲೇಪಾಕ್ಷಿಲಿ ಏನು ಎಂಟ್ರಿ ಫೀಸ್ ಏನೂ ಇಲ್ಲ, ಆದರೆ ಪಾರ್ಕಿಂಗ್ ಚಾರ್ಜ್ ಅಂತ 80 ರೂಪೀಸ್ ತೊಗೊತಾರೆ. ಬ್ಯಾಕ್ಗ್ರೌಂಡಲ್ಲಿ ನೀವು ಆವಾಗಲೇ ಸ್ಟಾರ್ಟಿಂಗಲ್ಲಿ ಅನೌನ್ಸ್ಮೆಂಟ್ ಕೇಳಬಹುದಾಗಿತ್ತು. ತೆಲುಗು, ಕನ್ನಡ, ಹಿಂದಿ 3ರಲ್ಲೂ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ ನೋಡಿ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಅಲ್ಲೇ ಊಟ ಎಲ್ಲ ಅನೌನ್ಸ್ ಮಾಡ್ತಾಯಿದ್ದಾರೆ. ಅಲ್ಲೇನು ತಿನ್ನಬೇಡಿ, ಗಲೀಜು ಮಾಡಬೇಡಿ ಅಂತ. ಆದರೂ ನಮ್ಮ ಜನ ಕೇಳಬೇಕಲ್ಲ, ವೆರಿ ಇಂಟೆಲಿಜೆಂಟ್ ಇಂಡಿಯನ್ಸ್ ನಾವು. ಸೊ ಏನು ಮಾಡಬೇಡಿ ಅಂತ ಹೇಳ್ತಾರೆ, ಅಲ್ಲೇ ಮಾಡೋದು. ಸೊ ಹಂಗೆ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಕೋತಿಗಳು ಕಾಟ ಇದೆ ಅಂತ. ಅದು ನೋಡಿದ್ರೆ ಭಲೇ ಹಿಂಸೆ ಕೊಡ್ತಾಯಿತ್ತು. ಸೊ ನಮ್ಮ ಮನೆಯವ್ರಿಗೆ ನಾನು ಮೊಬೈಲ್ ಕೊಟ್ಬಿಟ್ಟು ಇವತ್ತು ಶೋಗೆ ನೀವೇ ಕ್ಯಾಮ್ರಾ ಗರ್ಲ್ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಕೊಟ್ಟೆ. ಎಲ್ಲ ಒಳಗಡೆ ಹೋಗ್ತೀವಿ. ಅಲ್ಲೂ ಒಂದು ಬೋರ್ಡ್ ಇತ್ತು ನೋಡಿ, ಕೋತಿಗಳೆಲ್ಲ ಅಲ್ಲಿ ಕಾಣ್ತಾಯಿದೆ ಮೇಲ್ಗಡೆ. ಪಾಪ ಜನನೂ ತುಂಬ ಒಳಗಡೆ ನಡಿಬೇಕು. ಬಟ್ ಒಳಗಡೆ ಹೋದ್ಮೇಲೆ ನಾವೇನು ನಡೆದಿರ್ತೀವಿ, ಏನು ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀವಿ, ಅದೆಲ್ಲ ತುಂಬ
ಏನು ಸ್ಟ್ರೈನ್ ಆಗಿರುತ್ತೆ. ಒಳಗಡೆ ಹೋಗಿದ ತಕ್ಷಣ ನಮಗೆ ಮರ್ತೋಗ್ಬಿಡುತ್ತೆ. ನೋಡಿ ಇದೇ ಮೇನ್ ಗೋಪುರ. ಇಲ್ಲಿ ಮೆಡಿಕಲ್ ಚೆಕಪ್ಗೆಲ್ಲ ಕೂತಿದ್ದಾರೆ ನೋಡಿ. ಅಷ್ಟರಲ್ಲಿ ಆ ಕೋತಿ ಬಂದು ಆ ಬ್ಯಾಗೆಲ್ಲ ಎತ್ಕೊಂಡು ಹೋಯ್ತು. ನಾವು ಅದಕ್ಕೆ ಮತ್ತು ನಮ್ಮ ಮಕ್ಳಿಗೆ ಇದ್ದಿದ್ದು ಬ್ಯಾಗ್ ನೋಡಿ, ಬ್ಯಾಗ್ ಇಸ್ಕೊಂಡಿದ್ದು ನಮ್ಮ ಮಗಳು ಅಳ್ತೋಳು ಬ್ಯಾಗ್ ಬೇಕು ಅಂತ. ಬ್ಯಾಗ್ ಬಿಟ್ಟಿದ್ರೆ ಕೋತಿ ಎತ್ಕೊಂಡು ಹೋಗ್ಬಿಟ್ಟಿರೋದು. ಕೋತಿಗೆ ಅಲ್ಲಿ ಮತ್ತೆ ತೊಗೊಂಡೋಗ್ಬಿಟ್ರೆ ಇನ್ನೂ ಕಷ್ಟ ಅಂದ್ಬಿಟ್ಟು ನಾನು ವಾಪಸ್ ಹೋಗಿ ಕಾರಲ್ಲಿಟ್ಟು ಮತ್ತೆ ಬಂದೆ. ಅಲ್ಲೊಂದು 10 ಮಿನಿಟ್ಸ್ ವೇಸ್ಟ್ ಆಯ್ತು. ನಮ್ಮ ಪಾರ್ಥವಿ ಅಂತ ಅವಳು ನಿಲ್ಲಿಸಲೇ ಇಲ್ಲ. ಯೋಚನೆಗಂತೂ ಫುಲ್ ಖುಷಿ. ಪಾರ್ಥವಿ ಅಳೋದು ನೋಡ್ರೆ ಅವಳಿಗೆ ಭಾರಿ ಖುಷಿ. ಅವಾಗ ತಿಟ್ಲೆ ಮಾಡ್ತಿರ್ತಾಳೆ. ಸೊ ನಾನು ಬ್ಯಾಗ್ ಇಟ್ಬಿಟ್ಟು ಬರೋಕ್ಕೆ ಹೋದೆ. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಶ್ರೀ ಲೇಪಾಕ್ಷಿ ದೇವಸ್ಥಾನವು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಪ್ರತೀತಿ. ಆದರೆ ಈ ದೇವಾಲಯ ಉಲ್ಲೇಖ ಸ್ಕಂದ ಪುರಾಣದಲ್ಲೂ ಸಿಗುತ್ತದೆ. ಇಲ್ಲಿ ಅದ್ಭುತವಾದ ವೀರಭದ್ರ ದೇವಸ್ಥಾನ, ಶಿವನ ವಿಗ್ರಹ ಇದೆ. ಶಿವನ ಪ್ರತಿರೂಪವೇ ವೀರಭದ್ರ ದೇವರು ಅಂತಲೂ ಕರೀತಾರೆ. ಭಾರತದಲ್ಲಿ 108 ಶಿವಾಲಯಗಳಲ್ಲಿ ಇದು ಕೂಡ ಒಂದು ಅಂತಲೂ ಹೇಳ್ತಾರೆ. ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿದೆ ಈ ದೇವಸ್ಥಾನ. ವಿಜಯನಗರದ ವಾಸ್ತುಶಿಲ್ಪ ಅದ್ಭುತವಾಗಿ ಕಾಣುತ್ತಿಲ್ಲಿ. ಯಾಕಂತಂದರೆ ಬೇರೆ ವಾಸ್ತುಶಿಲ್ಪಗಳಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಇದು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಇದು ವಿಜಯನಗರದ ಕಾಲದ್ದು ಅಂತ. ಇಲ್ಲಿ ಎಷ್ಟು ಕೆತ್ತನೆ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂತಂದರೆ ಅಷ್ಟು ಸುಂದರವಾಗಿದೆ. ನಿಮಗೆ ಬೆಂಗಳೂರಿಂದ 140 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಚಿಕ್ಕಬಳ್ಳಾಪುರದಿಂದ ಆಲ್ಮೋಸ್ಟ್ ಒಂದು 60 to 50 ಕಿಲೋಮೀಟರ್ಸ್ ಆಗುತ್ತೆ. ನಾನು ಇಂಟ್ರಡಕ್ಷನ್ ಕೊಡೋಷ್ಟರಲ್ಲಿ ನಮ್ಮ ಯೋಚನೆ ಇದ್ದು ನೀವು ಇಂಟ್ರಡಕ್ಷನ್ ಕೊಡೋದು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಬನ್ನಿ ನಮ್ಮ ಆಡಿಯನ್ಸ್ಗೆ ಅಂತ ಹೇಳ್ಬಿಟ್ಟು ಅವಳು ಸ್ಟಾರ್ಟ್ ಮಾಡ್ಕೊತಾ ಇದ್ದಾಳೆ. ಬನ್ನಿ ಅವಳು ಯಾವ ರೀತಿ ಇಂಟ್ರಡ್ಯೂಸ್ ಮಾಡ್ತಾರೆ ಕೇಳೋಣ. ಇಲ್ಲಿ ಅಗಸ್ತ್ಯ ಮುನಿಗಳು ತಪಸ್ ಮಾಡಿದ ಜಾಗ ಅಂತ ಇದು ಬೀಗ ಹಾಕಿದ್ದಾರೆ. ಅಗಸ್ತ್ಯ ಮುನಿಗಳು 5000 ವರ್ಷದಿಂದ ಕೂತಿ ತಪಸ್ ಮಾಡಿದ್ದಾರೆ ಇಲ್ಲಿ ಗುಹೆ ಒಳಗಡೆ. ಅಗಸ್ತ್ಯ ಮುನಿಗಳು ತಪಸ್ ಮಾಡಿದ ಜಾಗ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ನಮಗೆ ಗೋಡೆ ಮತ್ತು ಕಲ್ಲುಗಳೆಲ್ಲ ಇನ್ಕ್ಲೂಡಿಂಗ್ ನಮಗೆ ರೂಫ್ ಅಂತೀವಲ್ಲ ನಮ್ಮ ತಾರಸಿ, ಅಲ್ಲಿ ಕೂಡ ನೋಡಿ ಆರ್ಟಿಸ್ಟಿಕ್ ಪೇಂಟಿಂಗ್ ಅಂತ ಏನು ಕರೀತಾರೆ ಅದನ್ನು ಕೂಡ ತಲೆ ಎತ್ತಿ ನೋಡಿದ್ರೆ ಒಂದೊಂದು ಸ್ಟೋರಿ ಥರ ಕಾಣುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ ಪ್ರತಿಯೊಂದು ಕಲ್ಲಲ್ಲೂ. ಇನ್ ಡೀಟೇಲಿಂಗ್ ಅಂತ ಏನು ಕರೀತಾರೆ. ಮತ್ತು ಒಂದು ಕಂಬದಲ್ಲಿ ಕೆತ್ತನೆ ಮಾಡಿರೋ ವಿಗ್ರಹ ಇನ್ನೂ ಯಾವುದೇ ಕಡೆ ನಿಮಗೆ ಕಾಣೋಕ್ಕೆ ಸಿಗಲ್ಲ. ಯಾಕಂದರೆ ವಿಭಿನ್ನವಾಗಿ ಒಂದೊಂದು ಕಲ್ಲಲ್ಲಿ ಒಂದೊಂದು ಕೆತ್ತನೆ ಮಾಡಿದ್ದಾರೆ, ಒಂದೊಂದು ಡಿಸೈನು. ಇಲ್ಲಿ ಪ್ರತಿಯೊಂದು ಕೊಂಬ ಆದಮೇಲೂ ಕೂಡ ಅದರದ್ದು ಮೇಲ್ಗಡೆ ಪೇಂಟಿಂಗ್ಸ್ ಕೂಡ ಮಾಡಿದ್ದಾರೆ. ಒಂದು ಕಡೆ ರಾಮಾಯಣದಲ್ಲಿ ರಾಮ ಸೀತೆ ಸ್ವಯಂವರ ಮಾಡಿರೋದು ತುಂಬ ಚೆನ್ನಾಗೇ ಪೇಂಟಿಂಗಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ. ಮತ್ತು ಸದ್ಯ ನಾವು ಹೋಗಿದ್ದ ಟೈಮಲ್ಲಿ ಬಿಸಿಲು ತುಂಬಾ ಕಡಿಮೆ ಇತ್ತು. ಸೊ ಅದೊಂದು ನಾವು ಲಕ್ಕಿ ಅನ್ಕೋಬೋದು. ಇಲ್ಲಾಂದರೆ ಈ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ. ನಮ್ಮ ಮನೆಯವರು ಏನೋ ತೋರಿಸಿದ್ದಾರೆ ನೋಡಿ ಎಷ್ಟು ದೊಡ್ಡ ಬಂಡೆ ಏನೋ ಇದೆ ಅಂತ. ಸೊ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾಯಿದ್ರೆ ನಮ್ಮ ಯೋಚನೆ ಬಂದುಬಿಟ್ಟು ನಾನು ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನೋಡಿ. ಮುಂದೆ ಬನ್ನಿ, ಅಲ್ಲಿ ಹೋಗೋಣ, ತೋರಿಸ್ತೀನಿ ಯಾವ್ದಂತ. ಬನ್ನಿ. ಈಗ ಇದೆ, ಈಗ ಬನ್ನಿ. ಇದೆಲ್ಲ ಇದು ಕಲ್ಲು. ಇಲ್ಲೆಲ್ಲ ಕತ್ಲಲ್ಲಿ ಕಲ್ಲು ಮಾಡಿದ್ದಾರೆ. ಕಲ್ಲಲ್ಲಿ ಕೆತ್ತನೆ ಇತ್ತು ಮಾಡಿದ್ದಾರೆ ಅಲ್ಲಿ. ಶಿವಲಿಂಗು. ಬನ್ನಿ ಅದ್ ಮೇಲೆ ಹೋಗೋಣ. ಪ್ರಪಂಚಾದ್ಯಂತ ನೀವು ಎಷ್ಟೋ ಶಿವಲಿಂಗ ನೋಡಿರ್ಬೋದು. ಆದರೆ ಈ ಶಿವಲಿಂಗ ನೋಡಿದ್ರೆ ಮನಸ್ಸಿಗೆ ಒಂದು ನೆಮ್ಮದಿ. ಮತ್ತು ತುಂಬ ವಿಭಿನ್ನವಾದ ನಿಮಗೆ ಒಂದು ನಾಗದಾಳೆ ಹೂವು ಅಂತ ಸಿಗುತ್ತೆ. ಅಲ್ಲೂ ಕೂಡ ಅಷ್ಟೇ, ಆ ಹೂವು ಅರಳ್ಕೊಂಡಾಗ ಸೆಂಟ್ರಲ್ಲಿ ಶಿವಲಿಂಗು, ಸುತ್ತಲೂ ನಾಗರಕಲ್ಲು ಹರಡ್ಕೊಂಡಿರುತ್ತಲ್ಲ ಎಡೆಬಿತ್ತಿ, ಆ ಥರ ವಾಸ್ತುಶಿಲ್ಪ ಅಂತೂ ಹ್ಯಾಟ್ಸ್ ಆಫು. ಒನ್ ಆಫ್ ದ ಮೇಜರ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು. ಸುತ್ತಲೂ ಕೂಡ ಅಲ್ಲಿ ಮಂಟಪ ಥರ ಮಾಡಿದ್ದಾರೆ. ಅದೆಲ್ಲ ಬಾರ್ಡರ್ಗಳು ನೋಡಿ. ಸೊ ತುಂಬ ಅದ್ಭುತವಾದ ಶಿವಲಿಂಗು. ಬನ್ನಿ ಕಾಯ್ಸ, ಅಲ್ಲಿ ಹೋಗೋಣ. ಇಲ್ಲೆಲ್ಲ ನೀರಿದೆ, ಹೋಗಲ್ಲ ನಾನು. ಬನ್ನಿ ಅಲ್ಲಿ ಹೋಗಿ ಬರೋಣ. ಮನ್ ಫೋಟೋ ತಕ್ಕೊಳಕ್ ಅಲ್ಲಿ ಏನು ಮಾಡ್ತಿದ್ರು.
ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಅಲ್ಲೋಗಣ್ಣ ತೋರಿಸ್ತೀನಿ ಬನ್ನಿ. ಎಲ್ಲ ಜನಗಳು ಬಂದಿದ್ದಾರೆ, ಎಲ್ಲ ಜನ ಇದ್ದಾರೆ ಅಲ್ಲಿ. ಬನ್ನಿ, ಸ್ಟೆಪ್ ಅಲ್ಲಿ ಹೋಗ್ಬೇಕು, ಇಲ್ಲಿಂದ ಹೋಗ್ಬಾರ್ದು ಬೀಚ್ ತಾರೆ. ಈಗ ಬನ್ನಿ, ಎಲ್ಲಂಗೂನು ಇದ್ಮೇಲೆ ದೊಂಡ ಮೇಲೆ ಹತ್ತಿ ಇಲ್ಲೆಲ್ಲ ನೋಡಕ್ಕೆ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆ ಅಲ್ವಾ? ಏನ್ ಮಾಡಿದಾರೆ ಅಲ್ಲಿ? ಚೆನ್ನಾಗಿ ಮಾಡಿದ್ದಾರೆ. ಕೆಟ್ಟಲೆ ಸ್ಮೆಲ್ ನೋಡಿ, ಸ್ಮೆಲ್ ಚೆನ್ನಾಗಿದೆ ಅಲ್ವಾ? ಇದೆಲ್ಲ ಮಣ್ಣು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮೇಲ್ಪಕ್ಷಿಗೆ ಬಂದಿದ್ದೀವಿ. ಇವತ್ತು ಎಲ್ಲರೂ ಬಂದಿದ್ದಾರೆ. ಇವತ್ತು ನಾನು ಲಾಗ್ ಮಾಡ್ತೀನಿ. ಇಲ್ಲೆಲ್ಲ ಮಣ್ಣು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾ, ತುಂಬಾ ದೊಡ್ಡದಿದೆ. ಪಾದ ಜಾಗ ಬಿಡು. ಪೆನ್ಕೊಂಡ ಅಲ್ಲೊಂದು ರಾಮನ್ ಪಾದ ಅಂತಾನೆ ಹೇಳ್ತಾರೆ. ಹಾ, ಇಲ್ಲ, ಎಲ್ಲೋದ್ರ ಇಬ್ರು ನೋಡು. ಸುಮ್ನೆ ಇರೋ ಬಂದಿರೋದ್ಮೇಲೆ ಇರೋ ಜಾಗ ನೋಡೋಣ ಅಂತ ಟೆನ್ಷನ್. ಅಂದ್ರೆ ಅಲ್ಲಿ ಮಕ್ಳಿಗೆ ಆಡೋ ಖುಷಿ. ಸೊ ಅಷ್ಟರಲ್ಲಿ ಮತ್ತೆ ಮುಂದಕ್ಕೆ ಹೋದ್ವಿ. ಇಲ್ಲಿ ನೋಡಿದ್ರೆ 70 ಕಂಬ ಇರೋ ಮಂಟಪ ಇದೆ. ಈ ಮಂಟಪದ ವಿಶೇಷ ಏನು ಅಂತಂದರೆ, ಈ 70 ಕಂಬಗಳು ತೇಲಾಡೋ ಕಂಬ ಅಂತ ಕರೀತಾರೆ. ಅಂದರೆ ನೀವು ಒಂದು ಬಟ್ಟೆನ ಆ ಕಂಬದ ಕೆಳಗಡೆ ಹಾಕಿದ್ರೆ ಅಲೈನ್ಮೆಂಟ್ ಅವ್ರು ಮಾಡಿರೋದು ಒಂದೇ ಕಂಬ ಅಂತ ಕಾಣುತ್ತೆ. ಬಟ್ ಈ ತರ ಬಂದ್ರೆ ಗೈಡ್ ತಗೊಂಡು ನೇರವಾಗಿ ಎಷ್ಟು ಕಂಬಗಳು ಮಾತಾಡ್ತಿದ್ರು, ಮೆಜರ್ಮೆಂಟ್ ತಕ್ಕಂಗೆ ಇವಾಗ ಅದ್ರ ಸ್ಕೇಲು, ಡೈಮೆನ್ಷನ್ಸ್, ಕ್ಯಾಲ್ಕುಲೇಷನ್, ಕಂಪ್ಯೂಟರ್ಸ್ ಪ್ರತಿಯೊಂದು ಇರುತ್ತೆ. ಅದ್ರ ಆಗಿನ ಕಾಲದಲ್ಲಿ ಯಾವುದೇ ಅಡ್ವಾನ್ಸ್ ಸಂಗೀತ ಮಂಟಪ ಟೆಕ್ನಾಲಜಿ ಇಲ್ಲ ಇನ್ಸ್ಟ್ರೂಮೆಂಟ್ಸ್ ಇಲ್ದಿರಾ ಅದೇ ತರ ಇದೆ. ಅದು ಈಕ್ವಲ್ ಆಗಿ ಸೇಮ್ ಬಂದಿದ್ದಾರೆ. ವಿಜಯನಗರ ಎಂಪೈರ್ ಅಲ್ಲಿ ಮೂಡ್ ಬಂದಿರೋ ಕೆತ್ತನೆ ಅಂತಾನೆ ಹೇಳ್ಬೋದು. ಒಳ್ಳೆ ತುಂಬ ಹಳೆ ಆಲದ ಮರ ಕೂಡ ಇದೆ. ನೋಡಿ, ಸೆಲ್ಫಿಗಳು, ಫೋಟೋಗಳು, ಒಬ್ಬೊಬ್ಬರು ಒಂದೊಂಥರ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದು ತುಂಬ ಒಂದು ವರ್ಷದ ಸಂಪಿಗೆ ಮರ ಇರಬೇಕಿದು ಮರ ಅಂತ ಹೇಳಿದ್ರೆ. ಸಂಪಿಗೆ ಒಂದು ಬಿಟ್ಟಿರಲಿಲ್ಲ, ಯಾಕಂದರೆ ಇವಾಗಿರೋ ಮಾಸದಲ್ಲಿ ಹೂವುಗಳು ಬಿಡಲ್ಲ, ಕಳಿಬೇಕು. ಸಂಕ್ರಾಂತಿ ಎಲ್ಲ ಕಳೆದ ಮೇಲೆ ಬರಬೇಕು, ಶ್ರಾವಣ ಮಾಸ ಶಾಖದಲ್ಲಿ. ಸಂಪಿಗೆ ಮರದಿಂದ ಒಂದು ಸಂಪಿಗೆ ಬಿದ್ದಿತ್ತು. ನಿಮ್ಗೆ ಸಂಪಿಗೆ ತೋರಿಸಿ ನಮ್ಮ ಮನೇಲಿ ಹಂಗೆ ಒಂದು ಯೂಶಲಿ ಹಂಗೆ ಒಂದು ಫೋಸ್ ಕೊಟ್ಟರು ಅಲ್ಲಿ. ನೆಕ್ಸ್ಟು ನೋಡಿ, ಇಲ್ಲಿ ಚಿಕ್ಕಿ ಪಾಪು, ನಮ್ಮ ಗಿರಿ ಅವರ ಮತ್ತು ಶ್ವೇತಾ ಅವ್ರ ಪಾಪು ಇದು. ನಾನು ಗಿರಿ 2010ಇಂದನೂ ಕೂಡ ಫ್ರೆಂಡ್ಸು. ಸೊ ಒಂದು 14 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಪ್ರತಿಯೊಂದು ಏನೇ ಇರ್ಬೋದು, ಕಷ್ಟ ಸುಖ, ನೋವು ನಲಿವು, ಪ್ರತಿಯೊಂದು ಅವನ ಹತ್ರ ಶೇರ್ ಮಾಡ್ಕೊತೀನಿ, ಅವನು ನನ್ನ ಹತ್ರ ಶೇರ್ ಮಾಡ್ಕೊತಾನೆ. ನನಗೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕಡಿಮೆ. ಗಿರಿ ಅಂತ ಒಬ್ಬ ಇದ್ದಾನೆ, ಮನು ಅಂತ ಒಬ್ಬ ಇದ್ದಾನೆ, ಶಶಿ ಅಂತ ಒಬ್ಬ ಇದ್ದಾನೆ. ಶಶಿ, ಗಿರಿ ಇಬ್ಬರೂ ನನಗೆ 14 ಇಯರ್ಸಿಂದ ಫ್ರೆಂಡ್ಸು. ಮನು 10 ಇಯರ್ಸಿಂದ ಫ್ರೆಂಡ್ಸು. ಸೊ ಇದು ನಮ್ಮ ಗಿರಿ ಪಾಪು, ಚುಕ್ಕಿ ಅಂತ. ಫೈನಲಿ ಲೇಪಾಕ್ಷಿಗೆ ಬಂದ್ವಿ. ಸಖತ್ತಾಗಿತ್ತು ಟೆಂಪಲ್ ವ್ಯೂ, ಚಿಲ್ ವೆದರ್, ಸಖತ್ತಾಗಿದೆ. ಇನ್ನೂ ಚಳಿ, ಅದರಲ್ಲೂ ಟೆಂಪಲ್ ವಿಸಿಟ್ ಆಯ್ತು. ಒಳ್ಳೆ ಫೋಟೋ ಶೂಟು, ವಿಡಿಯೋ ಶೂಟ್ ಎಲ್ಲ ಆಗಿದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಸಖತ್ತಾಗಿದೆ ಪ್ಲೇಸು. ಇವಾಗೇನು ಹೋಗಿ ಪ್ರಸಾದ ತಿಂದು ಮನೆಗೆ ಹೊರಡಬೇಕು, ಎನರ್ಜೆಟಿಕ್ ಆಗಿ ಅಷ್ಟೇ. ಹಾಯ್ ಗಾಯ್ಸ್, ಎಷ್ಟು ಆಯ್ತು. ಈಗ ಮನೆಗೆ ಹೋಗೋದು. ಈಗ ಬನ್ನಿ, ಈಗ ಲೈಕ್ ಮಾಡೋಣ. ಡ್ರೈವಿಂಗ್ ಮಾಡ್ತಾರೆ, ಬನ್ನಿ
ಬನ್ನಿ ಈಗ ಊಟ ಮಾಡ್ಬೇಕು. ಒಟ್ಟ ಹಸ್ಬಿಟ್ಟಿದ್ದೆ, ಬನ್ನಿ ಈಗ. ಪಾರ್ಥವಿ ಅಳ್ತಿದ್ದಾಳೆ ಮನೆಗ್ ಬ್ಯಾಗ್ ಬೇಕಂತ. ಇವಳು ನೋಡಿ ಹೆಂಗ್ ಅಳ್ತಿದ್ದಾಳೆ, ಬಾನನ್ನ ಬ್ಯಾಗ್ ಬೇಕಂತ ಎಲ್ಲ ಅಳ್ತಾಳೆ. ಬನ್ನಿ ಈಗ ಅಲ್ಲೋಗ್ ಬರೋಣ ಈಗ ಊಟ ಮಾಡಕ್ಕೆ. ಅಲ್ಲೋಗ್ ಬನ್ನಿ, ಎಲ್ಲಾರು ಜನ ಇರ್ತಾರೆ ಊಟ ಮಾಡಕ್ಕೆ ಎಲ್ಲ. ಲೇಪಾಕ್ಷಿಲಿ ನಮಗೆ ಮೇಜರ್ ಅಟ್ರಾಕ್ಷನ್ ಅಂದರೆ ಮೊನೊಲಿಥಿಕ್ ನಂದಿ. ನಾವು ಚಾಮುಂಡಿ ಬೆಟ್ಟದಲ್ಲಿ ಕೂಡ ನೋಡ್ಬೋದು ಇದೇ ಥರ ನಂದಿ. ನಮಗೆ ಟೈಮ್ ಆಗಿರೋದ್ರಿಂದ ನಾವು ಹೊರಡಬೇಕಿತ್ತು, ಯಾಕಂದರೆ ನಾವು ವಾಪಸ್ ಬೆಂಗಳೂರಿಗೆ ಹೋಗ್ತಾ ನಮ್ಗೆ ಈಶಾ ಫೌಂಡೇಶನ್ ಸಿಗುತ್ತಲ್ಲ, ಅಲ್ಲಿ ಲೈಟಿಂಗ್ಸ್ ಮಿಸ್ ಮಾಡಬಾರ್ದು ಅಂತ ನಾವು ಈಶಾ ಫೌಂಡೇಶನ್ಗೆ ಹೋದ್ವಿ. ಸೊ ಈಶಾ ಫೌಂಡೇಶನ್ ಎಂಟ್ರೆನ್ಸಲ್ಲೇ ನಮ್ಮ ಮನೆಯವ್ರ ಫೇವ್ರೇಟ್ ಐಟಮ್ ಬಿಸಿ ಜೋಳ. ಸುಟ್ಟದ್ದು ತಿಂತಾರೆ, ಬೇಯಿಸಿದ್ದು ತಿಂತಾರೆ. ಸೊ ಅವ್ರ ಫೇವ್ರೆಟ್ ಜೋಳ ಆಗಿರೋದ್ರಿಂದ ಅಲ್ಲಿ ಎಂಟ್ರೆನ್ಸಲ್ಲಿ ಸ್ಟಾಪ್ ನೋಡು, ಅಲ್ಲಿ ಫಸ್ಟ್ ಮುಟ್ಟಿ ಬಂದಿದೆಯಾ ಇಲ್ಲ ಜೋಳ ಅಂತ ತಿಂದ್ವಿ. ಜೋಳ ತಿಂದು ಅಲ್ಲಿಂದ ನಾವು ಈಶಾ ಫೌಂಡೇಶನ್ ಮುಂದೆ ಹೋದ್ವಿ. ಹೋದ್ಮೇಲೆ ಭಕ್ತಿ ಬರುತ್ತೋ ಇಲ್ವೋ, ಆದರೆ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಅಂತೂ ತುಂಬ ಚೆನ್ನಾಗೇ ನಮಗೆ ಸಿಗುತ್ತೆ. ಹಾಗಾಗಿ ಪ್ರತಿ ಸಲ ನನಗೆ ಈಶಾ ಫೌಂಡೇಶನ್ಗೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ. ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಭಕ್ತಿ ಬಂದಿಲ್ಲ ಅಂದ್ರೂ ಮನಸ್ಸಿಗೆ ಒಂಥರ ತುಂಬ ನೆಮ್ಮದಿ ಸಿಗುತ್ತೆ. ಈಶಾ ಫೌಂಡೇಶನ್ ಮೇಜರ್ ಅಟ್ರಾಕ್ಷನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಆಯ್ತು ಈಶಾ ಫೌಂಡೇಶನ್ದು ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಹೊರಟಿದೀವಿ. ಶ್ವೇತಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ಇಷ್ಟು ದಿನ ಬಂದಿಲ್ಲ ಅಂತ ತುಂಬಾ ಫೀಲ್ ಆಗಿತ್ತು. ಬಟ್ ಲೇಟ್ ಆಗಿ ಬಂದ್ರು ಒಂಥರ ಲೇಟೆಸ್ಟ್ ಆಗಿತ್ತು ಅನ್ನೋ ತರ ಇತ್ತು. ಲೈಟಿಂಗ್ಸ್ ಮಾತ್ರ ಸಖತ್ತಾಗಿತ್ತು. ನೀವು ಯಾರಾದ್ರೂ ನೋಡಿಲ್ಲ ಅಂದ್ರೆ ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಸಂಜೆ ಟೈಮೇ ಬನ್ನಿ, ಸಖತ್ತಾಗಿರುತ್ತೆ ಲೈಟಿಂಗ್ಸ್. ಮಾಡ್ಕೊಂಬೇಡಿ. ಆಕ್ಚುಲಿ ಸೀರಿಯಸ್ ಇದಕ್ಕೆ ಕರೆಕ್ಟು. ನಾನು 3 times ಬಂದಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡಿರೋದು ಲೈಟಿಂಗ್ಸ್ ಇವತ್ತು. ನಾವು 2 time ಬಂದಾಗ್ಲೂ ಏನಾಯ್ತು, ಬೆಳಗ್ಗೆನೆ ಅಂದ್ರೆ ಮಧ್ಯಾಹ್ನ ಹಂಗ್ ಬಂದ್ವಿ. ಒಂದು 6-5 o'clockಗೆಲ್ಲ ಹೊರಟ್ಬಿಟ್ಟಿದ್ವಿ. ನಾವು ಇದೇ ಫಸ್ಟ್ ಟೈಮ್ ನಾವು ಲೈಟಿಂಗ್ಸ್ ಎಲ್ಲ ನೋಡಿರೋದು. ನೀವು ಹೇಳಿದಕ್ಕೆ ಅಂದ್ರೆ ನೀವು ಹೋಗೋಣ ಇವರೇ ಶ್ವೇತಾನೇ ಫೋರ್ಸ್ ಮಾಡಿದ್ದು ಇವತ್ತೂನು. ಹಂಗಾಗಿ ಇವತ್ತು ಬಂದಿದ್ದಕ್ಕೆ ತುಂಬಾ ಚೆನ್ನಾಗಿದೆ ಗೈಸ್ ಆಕ್ಚುಲಿ, ಅಲ್ವಾ ಶ್ವೇತಾ? ನೀವು ಮಿಸ್ ಮಾಡಬೇಡಿ, ಫ್ರೀ ಮಾಡ್ಕೊಂಡು ಬಂದು ನೋಡ್ಕೊಂಡು ಹೋಗಿ. ಅದು ಈವ್ನಿಂಗ್ ಟೈಮೇ ಬನ್ನಿ, ಮಜಾ ಇರುತ್ತೆ. ಅದು ಏನ್ ಗೊತ್ತಾ, ಸಂಡೇ ಸ್ವಲ್ಪ ರಶ್ ಜಾಸ್ತಿ ಇರತ್ತೆ. ಬಟ್ ಚಳಿ ಇದೆ ಈಗ. ಅಂದ್ರೆ ಈಗ ಒಂದು ನಾಳೆ ನಾಡಿದ್ದಂಗೆ ಅಟ್ಲೀಸ್ಟ್ ಒಂದು ಫೆಬ್ರವರಿ ತನಕ ಬರೋರ್ಗಂತೂ ತುಂಬಾ ಚಳಿ ಇದೆ. ಸ್ವೆಟರ್ಸು ಕ್ಯಾಪ್ಸ್ ಎಲ್ಲ ಕ್ಯಾರಿ ಮಾಡಿ. ನಾವು ನಿಜ ಏನೂ ತಂದಿರಲಿಲ್ಲ. ಚುಕ್ಕಿ ಮಾತ್ರ ಫುಲ್ ಕವರ್ ಅಪ್ ಆಗಿದ್ಲು. ಯೋಶ್ನಾ, ಪಾರ್ಥವಿ ಎಲ್ಲ ಏನು ಸ್ವೆಟರ್ಸ್ ನಾವು ತಂದಿರಲಿಲ್ಲ. ತುಂಬ ಚಳಿ ಇದೆ ಗೈಸ್. ನೀವು ಯಾರಾದರೂ ಬರ್ತಿದ್ದೀರಾ ಈ ಸಂಡೇ ಅನ್ನೋದಾದರೆ ಅಥವಾ ನಾಳೆ ನಾಡ್ದಂಗೆ ಬರೋದಾದರೆ ಸ್ವೆಟರ್ಸ್ ಕ್ಯಾರಿ ಮಾಡಿ. ಆಮೇಲೆ ತುಂಬ ಚೆನ್ನಾಗಿದೆ, ಪ್ರಿಫರೇಬಲು. ಬರ್ಬೋದು ಸಾಯಂಕಾಲ ಹೊತ್ತು. ಇದು 7:15 ಸ್ಟಾರ್ಟ್ ಆಗುತ್ತೆ. 7:15 7:40 ಮ್ಯಾಕ್ಸಿಮಮ್ 7:40 ಲಾಸ್ಟ್ ಮಾಡ್ತಾರೆ ಲೈಟಿಂಗ್ಸು. ತುಂಬ ಚೆನ್ನಾಗಿದೆ. ಏನಂತಾರೆ, ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಶಿವನ್ ಮೇಲೆ ಲೈಟ್ ಬಿಟ್ಟಾಗ ಏನಂತಾರೆ, ಒಂಥರ ರೋಮಾಂಚನ ಆಗ್ಬಿಡತ್ತೆ ಅಲ್ವಾ? ಹೌದು. ಬೇಗ ಆದಷ್ಟು 7ಗೆ ರೀಚ್ ಆಗೋ ತರ ಬನ್ನಿ, ಯಾಕಂದ್ರೆ ಬಂದ್ಬಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸಖತ್ತಾಗಿದೆ, ನೋಡಿ ಬನ್ನಿ. ನಿಮಗೆ ಇಷ್ಟ ಆಯ್ತು ಹಂಗಾದ್ರೆ ಫೈನಲಿ ನಿಮ್ಮ ಡ್ರೀಮ್ ಕೇಮ್ ಟ್ರೂ. ಇವಳೇನೋ ಮಾತಾಡ್ಬೇಕಂತ ಯೋಶ್ನ ಅವಾಗ್ಲಿಂದ ಹೇಳ್ತಿದ್ದಾಳೆ. ಏನಿಗೆ ಭಯ ಆಗಿತ್ತು ನಿನಗೆ? ಲೈಟಿಂಗ್ಸ್ ಹಾಕಿದಕ್ಕೆ ಭಯ ಆಗೋಯ್ತಾ? ಅದು ಸ್ವಾಮಿ ಮೇಲೆ ಲೈಟಿಂಗ್ಸ್ ಹಾಕಿದ್ರು ತಾನೆ, ಓಂ ಶಿವಾಯ ಆ ಸ್ವಾಮಿ ಮೇಲೆ ಹಾಕಿದ್ರು ಲೈಟಿಂಗ್ಸ್. ಭಯ ಪಡಬಾರ್ದು. ಚೆನ್ನಾಗಿದೆ ಗೈಸ್, ತುಂಬ ಬೆಸ್ಟ್ ಎಕ್ಸ್ಪೀರಿಯನ್ಸು. ಶ್ವೇತಾ ಹೇಳ್ದಂಗೆ ಆಲ್ಮೋಸ್ಟ್ 7ಗೆ ಅಂದರೆ 7ಗೆ ಒಳಗೆ ನೀವು ರೀಚ್ ಆಗಿ. ಯಾಕಂದರೆ ಪಾರ್ಕಿಂಗ್ ಸಮಸ್ಯೆನೂ ನಿಮಗೆ, ಅಂದರೆ ಪಾರ್ಕಿಂಗ್ ತುಂಬ ದೂರನೂ ಆಗ್ಬೋದು ಸಿಕ್ಕಿ, ಮತ್ತು ಅಲ್ಲಿಂದ ನೀವು ನಡ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ 7 o'clock ಒಳಗೆ ರೀಚ್ ಆಗಿ. ತುಂಬ ಚೆನ್ನಾಗಿದೆ. ಏನಂತಾರೆ, ಏನನ್ಬೋದು, ಬೆಸ್ಟ್ ಏನಂತಾರೆ, ಒಳ್ಳೆ ಪ್ಲೇಸು. ನೋಡೋರ್ಗೆ ಒಳ್ಳೆ ಪ್ಲೇಸು, ಫ್ಯಾಮಿಲಿ ಜೊತೆ ಬರೋದಿಕ್ಕೆ. ಹೌದು, ಅದು ಮಕ್ಳು ಕರ್ಕೊಂಬರಕ್ಕೂ ಆಕ್ಚುಲಿ ಒಳ್ಳೆ ಚೆನ್ನಾಗಿದೆ. ಅದೇ ಫುಲ್ ಪ್ಯಾಕ್ ಆಗಿ ಬರೋದು ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಮತ್ತೆ ಈಗ ಫೆಬ್ರವರಿ ಶಿವರಾತ್ರಿ ಮುಗಿಯೋ ತನಕನೂ ಸ್ವಲ್ಪ ಚಳಿ ಜಾಸ್ತಿ ಇದೆ ಫ್ರೆಂಡ್ಸ್. ಸ್ವಲ್ಪ ಪ್ಯಾಕ್ ಮಾಡ್ಕೊಂಡ್ ಬನ್ನಿ. ನೀವು ಸ್ವೆಟರ್ ಗೀಟರ್ ಎಲ್ಲ ಕ್ಯಾರಿ ಮಾಡಿ ಬನ್ನಿ. ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಎಕ್ಸ್ಪೀರಿಯನ್ಸ್, ಅವ್ರೇನ್ ಹೇಳ್ತಾರೆ. ನಾವು ಆಕ್ಚುಲಿ ಲೈವ್ ಬಂದಿದ್ವಿ
ಯೂಟ್ಯೂಬ್ ಲೈವ್ ಬಂದಿದ್ವಿ, ಮುಂಚೆನೆ ಇಂಟಿಮೇಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಈ ಥರ ಲೈವ್ ಬರೋದಾದ್ರೆ ನಾವು ಮುಂಚೆನೆ ಒಂದು 10-15 ಮಿನಿಟ್ಸ್ ಮುಂಚೆನೆ ಇಂಟಿಮೇಟ್ ಮಾಡ್ತೀವಿ. ನೋಡೋಣ ಆ ಟೈಮಲ್ಲಿ ಆ ಥರ ಆಗುತ್ತೆ ಅಂತ. ನಮ್ಮ ಮನೆಯವರೇ ನಮ್ಮ ಮನೆಯವ್ರಿಗೆ ಡ್ರೈವ್ ಮಾಡ್ತವ್ರೆ. ಒಂದೆರಡು ಮಾತಾಡ್ಬಿಡಿ, ಆಮೇಲೆ ಮಾತಾಡ್ತೀರಾ? ಗಿರಿಯಣ್ಣ ಅವ್ರು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಪಾರ್ಥವಿ ಮಾತಾಡ್ತಾಳಂತ ನೋಡಿ. ಸೂಪರ್ ಆಗಿತ್ತಲ್ಲ ಇವತ್ತು ಒನ್ ಡೇ ಟ್ರಿಪ್ ಮುಗೀತು ಫ್ರೆಂಡ್ಸ್. ಇಲ್ಲಿಗೆ ಲಾಸ್ಟ್ ನಾವು ಇಟ್ಕೊಂಡಿದ್ದು ಇಶಾ ಫೌಂಡೇಶನ್, ಅದು ಮುಗೀತು. ಈಗ ಆನ್ ದ ವೇ ಟು ಬೆಂಗಳೂರು, ನಮ್ಮ ಮನೆಗೆ ವಾಪಸ್ಸು. ಏನಂತಾರೆ, ಫೈನಲಿ ಎಲ್ಲೇ ತಿರುಗಿ ಏನೇ ಮಾಡಿದ್ರು ನಮ್ಮ ಮನೆಗೆ ಹೋಗ್ಬೇಕು. ಮತ್ತೆ ಅದೇ ಕೆಲಸ, ಅದೇ ದಿನಚರಿ ಸ್ಟಾರ್ಟ್ ಮಾಡ್ಬೇಕು. ಬಟ್ ಅದು ಒಂಥರ ತೃಪ್ತಿನೇ ಅಲ್ವಾ? ಎಲ್ಲಾನು ತಿರುಗಿ ಬಂದ್ರು ಫೈನಲಿ ಹೋಗಿ ನಮ್ ಬೇಸಲ್ಲಿ ನಾವು ಹೋಗಿ ಸೆಟ್ಲ್ ಆದ್ಮೇಲೆ ಒಂದ ನೆಮ್ಮದಿ ನಮಗೆ. ಓಕೆ ಗೈಸ್, ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಡೇ ಈ ಥರ ಇತ್ತು ಇವತ್ತು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಬಾಯ್.